ಇದು ಡಿಸಾರ್ಡರ್ ಅಂತಂದ್ರೆ ಪೋಷಕಾಂಶಗಳ ಕೊರತೆ ಅಂತ ಇನ್ನೊಂದಷ್ಟು ಆಗ್ತೀರಿ. ಹೋಯ್ತು ಮರ, ಇನ್ನೆಷ್ಟು ಮರ ಹೋಗುತ್ತೋ ಗೊತ್ತಿಲ್ಲೋ. ಇದು ರೋಗ ಅಲ್ಲ, ಇದು ಡಿಸಾರ್ಡರ್, ಶಾರೀರಿಕ ಅಸ್ವಸ್ಥತೆ. ಈ ಮರ ಇನ್ನು ಹೋಯ್ತನೋ, ಇನ್ನೇನ್ ಮಾಡೋದು ಅನ್ನೋ ಪರಿಸ್ಥಿತಿ. ಇನ್ನೆಷ್ಟು ಮರ ಹೋಗುತ್ತೋ ಗೊತ್ತಿಲ್ಲ. ನಮಸ್ತೆ ರೈತ ಬಾಂಧವರೇ. ಸೊ ಇವತ್ತು ನಾನು ಅಡಿಕೆ ಬೆಳೆಯಲ್ಲಿ ಸಾಕಷ್ಟು ಇವತ್ತು ವಾಣಿಜ್ಯ ಬೆಳೆ ಆಗಿರೋದ್ರಿಂದ ರೈತರು ಇಡುಮುಂಡಿಗೆ ರೋಗದ ಬಗ್ಗೆ ಫೇಸ್ ಮಾಡ್ತಾ ಇದ್ದಾರೆ. ಸೊ ಇಡುಮುಂಡಿಗೆ ರೋಗ ಅಂತಕ್ಕಂಥದ್ದು ಇವತ್ತು ರೈತರಿಗೆ ಏನಂತಂದ್ರೆ ಆ ತರ ಒಂದು ಲಕ್ಷಣಗಳು ನೋಡಿದ ತಕ್ಷಣ ಈ ಮರ ಇನ್ನು ಹೋಯ್ತನೋ, ಇನ್ನೇನ್ ಮಾಡೋದು ಅನ್ನೋ ಪರಿಸ್ಥಿತಿಯಲ್ಲಿ ಇವತ್ತವರು ಯೋಚಿಸ್ತಾ ಇದ್ದಾರೆ. ಸೊ ಅದಕ್ಕೆ ನಾನು ಹೋದ ಕಡೆ ಇದನ್ನ ಸಾಕಷ್ಟು ಅನಲೈಸ್ ಮಾಡಿ ಟೆಸ್ಟ್ ಮಾಡಿ ನನ್ನ ಅನುಭವದಲ್ಲಿ ಕೆಲವು ವಿಚಾರಗಳನ್ನ ನಾನಿವತ್ತು ಹೇಳಲಿಕ್ಕೆ, ನೀವು ಸರಿಪಡಿಸ್ಕೊಳ್ಳಿಕ್ಕೆ ಅನುಕೂಲ ಆಗ್ಬೋದು. ಯಾಕೆಂತಂದ್ರೆ 16 ವರ್ಷಗಳು ಇರ್ತಕ್ಕಂಥ ಒಂದು ಮರ ಸಡನ್ ಆಗಿ ಹೋಯ್ತು ಅಂತಂದ್ರೆ ಆ ರೈತನಿಗೆ ಬಹಳ ಪಶ್ಚಾತ್ತಾಪ ಪಡುವಂಥ ವಿಚಾರ ಆಗುತ್ತೆ. ಹಾಗಾಗಿ ನಿಮಗೆ ಇದರ ಬಗ್ಗೆ ಕ್ಲಾರಿಟಿ ಇದ್ದರೆ ಇದನ್ನು ಉಳಿಸ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಸೊ ಅದಕ್ಕೆ ಆ ಲಕ್ಷಣಗಳನ್ನ ನಾನು ಮಾತಾಡೋಕೆ ಹೊರಟ್ರೆ, ಇಡುಮುಂಡಿಗೆ ರೋಗ ಬಂದಿರತಕ್ಕಂಥ ಮರದಲ್ಲಿ ಫಸ್ಟ್ ಆ ಇಂಟರ್ ನೋಡ್ಸ್ ಏನಿರುತ್ತೋ ಅದು ಕ್ರಾಸ್ ಆಗುತ್ತೆ. ಆ ಗರಿಗಳು ಕೆಳಗೆ ಬಿದ್ದಾಗ ಗೊತ್ತಾಗುತ್ತೆ ಅದು ಕ್ರಾಸ್ ಆಗಿರ್ತಕ್ಕಂಥದ್ದು. ಹಂಗೆ ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂತಂದ್ರೆ ಆ ಒಂದು ಎಲೆಗಳ ಸಂಖ್ಯೆ, ಗರಿಗಳ ಸಂಖ್ಯೆ ಕಡಿಮೆ ಆಗಿ ಇನ್ಫ್ಲೋರೆಸೆನ್ಸ್, ಆ ಹೂಗುಚ್ಛ ಬರುತ್ತೋ ಅದೇ ರೀತಿ ಮಡ್ಚ್ಕೊಳ್ಳಿಕ್ ಸ್ಟಾರ್ಟ್ ಆಗುತ್ತೆ. ಆ ಗರಿಗಳ ಉದ್ದ ಕಡಿಮೆ ಆಗುತ್ತೆ. ಆಮೇಲೆ ಇಳುವರಿ ಹೂಗುಚ್ಛಗಳು ಬರೋ ಸಂಖ್ಯೆನೂ ಬರ್ತಾ ಬರ್ತಾ ಕಡಿಮೆ ಆಗುತ್ತೆ. ಯಾವಾಗ ಇಷ್ಟ ಆಗತ್ತೋ ಇದು ನಿಮಗೆ ಗೊತ್ತಿರ್ತಕ್ಕಂಥ ಲಕ್ಷಣಗಳೇ. ಇಷ್ಟ ಆಗ್ತಾ ಇದ್ದಂಗೆ ನಿಮಗೆ ಫೀಲಿಂಗ್ ಸ್ಟಾರ್ಟ್ ಆಗುತ್ತೆ. ಹೋಯ್ತು ಮರ, ಇನ್ನೆಷ್ಟು ಮರ ಹೋಗುತ್ತೋ ಗೊತ್ತಿಲ್ಲೋ, ಇದಕ್ಕೆ ಇನ್ನೇನ್ ಹಾಕ್ಬೇಕು ಅನ್ನೋದು ಹುಡುಕಿ ಒಂದಷ್ಟು ನಿಮ್ಮ ಜ್ಞಾನದಲ್ಲಿ ಏನ್ ಮಾಡ್ಬೋದು ಎಲ್ಲವನ್ನು ಮಾಡಿ. ಆದ್ರೆ ಇಲ್ಲಿ ಮುಖ್ಯವಾದ ವಿಚಾರ ಏನಂತಂದ್ರೆ, ಇದು ಇಡುಮುಂಡಿಗೆ ರೋಗ ಅಂತ ಹೆಸರಿಟ್ಕೊಂಡು ನಾವು ಮಾತಾಡ್ತಾ ಇದ್ದೀರಲ್ಲ, ಅದು ಮೊದಲನೇ ತಪ್ಪು. ಇದು ರೋಗ ಅಲ್ಲ, ಇದು ಡಿಸಾರ್ಡರ್. ಡಿಸಾರ್ಡರ್ ಅಂತಂದ್ರೆ ಶಾರೀರಿಕ ಅಸ್ವಸ್ಥತೆ. ಆಯ್ತು, ಸಮಸ್ಯೆ ಆಯ್ತು, ಇದಕ್ಕೆ ಸೊಲ್ಯೂಷನ್ ಏನು? ಅಥವಾ ಸೊಲ್ಯೂಷನ್ ನಾವೇನು ಮಾಡದೇ ಇದ್ರೆ ಏನಾಗುತ್ತೆ ಅಂತ ಮತ್ತೊಂದು ಪ್ರಶ್ನೆ ಬರ್ತದೆ. ಸೊಲ್ಯೂಷನ್ ಬೇಕು, ಸೊಲ್ಯೂಷನ್ ಗೊತ್ತಿದ್ದು ಮಾಡದೇ ಇದ್ರೆ ಏನಾಗುತ್ತೆ? ಮಾಡದೇ ಇದ್ರೆ ಏನಾಗಲ್ಲ. ಯಾವ ಮರ ಸಮಸ್ಯಾತ್ಮಕವಾಗಿ ಕಾಣ್ತಾ ಇದೋ ಅದು ಹೋಗುತ್ತೆ, ಇನ್ನೊಂದು ಹೋಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದ್ 4-5 ವರ್ಷದಲ್ಲಿ ಮ್ಯಾಕ್ಸಿಮಮ್ ಪ್ರಾಬ್ಲಮ್ ಆಗಿ ತೋಟದಲ್ಲಿ ಸುಮಾರು ಮರಗಳು ಹೋಗ್ಲಿಕ್ಕೆ ಕಾರಣ ಆಗುತ್ತೆ. ಅದಕ್ಕೆ ಏನ್ ಮಾಡ್ಬೇಕು ಈಗ ನಾವು ಇಮಿಡಿಯೇಟ್ ಆಗಿ? ನಾನು ಇಷ್ಟೊತ್ತು ಮಾತಾಡಿದ್ದು ಮಣ್ಣಿನ ಗುಣಲಕ್ಷಣಗಳನ್ನ ಸಾಯಿಲ್ ಡಿಗ್ರೇಡೇಷನ್ ಆರ್ ಮಣ್ಣು ಸತ್ತಿದೆ ಅಂತ ಹೇಳಬಹುದು. ಸತ್ತಿರೋ ಅಂತ ಮಣ್ಣನ್ನ ಜೀವಂತಿಕೆ ಮಾಡುವಂಥದ್ದು, ರೀಜನರೇಷನ್ ಮಾಡುವಂಥದ್ದು ಕೆಲಸ ನಾವು ಮಾಡಬೇಕಾಗತ್ತೆ. ಹೆಂಗೆ ರೀಜನರೇಷನ್ ಮಾಡುವಂಥದ್ದು? ಇವತ್ತು ನಾವು 14 ವರ್ಷದಲ್ಲಿ ಇಡೀ ದೇಶದಲ್ಲಿ ಪ್ರೂವ್ ಮಾಡಿದಿರಿ, ಡಿಗ್ರೇಡೆಡ್ ಸಾಯಿಲ್ ನ ಶಾರ್ಟ್ ಪೀರಿಯಡ್ ವಿತಿನ್ ಎ ಮಂತ್ ಅಲ್ಲಿ ರೀಜನರೇಷನ್ ಮಾಡಿ, ಇಲ್ಲಿ ಏನೆಲ್ಲ ಸಮಸ್ಯೆಗಳು ಇಷ್ಟೊತ್ತು ನಾನು ತೋರಿಸ್ಕೊಟ್ಟೆ ಮಣ್ಣಿನಲ್ಲಿ, ಅವೆಲ್ಲವನ್ನು ಸರಿಪಡಿಸಲಿಕ್ಕೆ ವಿತಿನ್ ಎ ಮಂತ್ ಅಲ್ಲಿ ಸಾಧ್ಯ ಇರೋದನ್ನ ಇವತ್ತು ನಾವು ಇಡೀ ಇಂಡಿಯಾದಲ್ಲಿ ನಾವಿದನ್ನ ಪ್ರೂವ್ ಮಾಡಿದಿರಿ. ಅದ್ ಯಾವುದು ಅಂತಂದ್ರೆ ಡಾಕ್ಟರ್ ಸಾಯಿಲ್ ಅರೇಕಾ. ಈ ಡಾಕ್ಟರ್ ಸಾಯಿಲ್ ಅರೇಕಾನ ನೀವು ಮಣ್ಣಕ್ಕೆ ಕೊಟ್ಟ ತಕ್ಷಣ ಮಣ್ಣಲ್ಲಿ ಏನೆಲ್ಲ ಸಮಸ್ಯೆಗಳಿದೆಯೋ ಅದನ್ನೆಲ್ಲ ಸರಿಪಡಿಸುತ್ತೆ. ಫುಡ್ ವೆಬ್, ಆಹಾರ ಸರಪಳಿಯನ್ನ ಬೂಸ್ಟ್ ಮಾಡುತ್ತೆ, ಎರೆಹುಳುಗಳನ್ನ ಉತ್ಪತ್ತಿ ಮಾಡುತ್ತದೆ. ಮಣ್ಣಿನಲ್ಲಿ ಯಾವೆಲ್ಲ ಬ್ಯಾಕ್ಟೀರಿಯಾಗಳು ಬೇಕೋ, ಉಪಕಾರಿ ಬ್ಯಾಕ್ಟೀರಿಯಾಗಳು ಮತ್ತು ಫಂಗೈ, ಇವೆಲ್ಲವನ್ನು ಅಭಿವೃದ್ಧಿ ಮಾಡಿ ಬೇರುಗಳ ಅಭಿವೃದ್ಧಿಗೆ ಚಾಲನೆ ಕೊಡ್ತದೆ. ಏರೇಷನ್ ಆಗತ್ತೆ, ನೀರು ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಬರ್ತದೆ. ಇವೆಲ್ಲ ಬಂದಾಗ ಆ ಸಮಸ್ಯೆಯಿಂದ ಪಾರಾಗ್ತದೆ ಅಡಿಕೆ ತೋಟ. ಎಲ್ಲರೂ ಈ ತರದ ಸಮಸ್ಯೆಗೆ ಡಾಕ್ಟರ್ ಸಾಯಿಲ್ ಅರೇಕನ ಫಸ್ಟ್ ಅಪ್ಲೈ ಮಾಡಿ ನೀರನ್ನ ಕಡಿಮೆ ಮಾಡಿ. ತೋಟಕ್ಕೆ ಕೊಡುವಂತ ನೀರನ್ನ ಹೆಂಗ್ ಕೊಡ್ಬೇಕಂತಂದ್ರೆ, ಮಣ್ಣಿಗೆ ನೀರನ್ನ ಚೆನ್ನಾಗಿ ಕೊಡಬೇಕು ಮತ್ತು ಚೆನ್ನಾಗಿ ಡ್ರೈ ಮಾಡಬೇಕು. ಸೊ ವೆಟ್ ಅಂಡ್ ಡ್ರೈ, ಒಣಗಿಸಿ ಮಣ್ಣನ್ನ ನೀರು ಕೊಟ್ರೆ ಆ ಜಾಗದಲ್ಲಿ ಉಪಕಾರಿ ಜೀವಿಗಳ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತವೆ, ಬೇರುಗಳು ಚೆನ್ನಾಗಿ ಅಭಿವೃದ್ಧಿ ಆಗ್ತದೆ. ಇಂಥ ಹಲವಾರು ಸಮಸ್ಯೆಗಳಿಂದ ನಿಮ್ಮ ತೋಟವನ್ನ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ. ಅದಕ್ಕೆ ತಪ್ಪದೆ ಎಲ್ಲರೂ ಸಹ ಈ ಸಮಸ್ಯೆನ ಇಗ್ನೋರ್ ಮಾಡಕ್ ಹೋಗ್ಬೇಡ್ರಿ. ಎಲ್ಲರೂ ಇಮಿಡಿಯೇಟ್ ಆಗಿ ಡಾಕ್ಟರ್ ಸಾಯಿಲ್ ಅರೇಕನ ಬಳಸ್ಕೊಂಡು ನಿಮ್ಮ ತೋಟವನ್ನ ಈ ಸಮಸ್ಯೆಯಿಂದ ಪಾರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ವಿಷಯದಲ್ಲಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನೀವು ಇದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ,
ಶೇರ್ ಮಾಡಿ, ಇನ್ನೊಬ್ಬರಿಗೂ ಹೆಲ್ಪ್ ಆಗ್ಲಿ. ಅದೇ ರೀತಿ ನಿಮ್ಮ ತೋಟದಲ್ಲಿ ಏನೆಲ್ಲ ಸಮಸ್ಯೆಗಳಿದೆಯೋ ಕಾಮೆಂಟ್ ಮಾಡಿ, ಅದಕ್ಕೆ ಬೇಕಾದಂತ ಒಂದು ವಿಡಿಯೋಗಳನ್ನ ನಾವು ಈ ತರ ನಾನು ಕೊಡ್ತೀನಿ. ಕೊಟ್ಟು ಅದನ್ನ ಪರಿಹಾರ, ಮೂಲ ಸಮಸ್ಯೆಯನ್ನ ಗುರ್ಸಿ ಪರಿಹಾರ ಮಾಡ್ಕೊಳ್ಳೋದನ್ನ ನಾನು ಹೇಳ್ಕೊಡ್ತೀನಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.